ಟೀಚರ್ जय भारत जननीय अनुजाते जय हे कर्नाटक माते जय हे रसर्षि गणवीरे भारत जननीय अनुजाते जय हे कर्नाटक माते शंकर रमण माते जय हे कर्नाटक माते जय हे रसर्षि गणवीरे भारत जननीय अनुजाते जय हे कर्नाटक माते शंकर रमण भारत जननीय अनुजाते जय हे कर्नाटक माते सर्व जनांगದ ಶಾಂತಿಯ ತೋಟ ರಸಿಕರ ಕನ್ನಡ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಸಿಂಧನೂರು ತಾಲೂಕಿನಲ್ಲಿ 5 ವರ್ಷ ಮಾಡಿದಲ್ಲಿ ಅನಿವಾರ್ಯ ಕಾರಣಗಳಿಂದ ಟ್ರಾನ್ಸ್ಫರ್ ತಗೊಂಡು ಇಲ್ಲಿ ಬರಬೇಕಾಯ್ತು. ಇಲ್ಲಾಂದ್ರೆ ಆ ಊರಿನ ಬಿಟ್ಟು ಬರುವಂತ ಮನಸ್ಸನ್ನು ಮಾಡ್ತಿರ್ಲಿಲ್ಲ. ಯಾಕಂದ್ರೆ ಆ ಊರಲ್ಲಿ ನನಗೆ ಪ್ರತಿನಿತ್ಯ 6 ಕಿಲೋಮೀಟರ್ ನಡೆದು ಹೋಗ್ತಾ ಇದ್ದೆ ಸ್ಕೂಲಿಗೆ. ಅಂದ್ರೆ ಅಷ್ಟು ಇಷ್ಟ ಇತ್ತು ಆ ಊರು. ಫಸ್ಟ್ ಅಪಾಯಿಂಟ್ಮೆಂಟ್ ಒಂದು ಖುಷಿ ಹೊಂದಿತ್ತು. ಆ ಊರಿಗೆ ಆ ಜನಗಳಿಗೋಸ್ಕರ ನಾನು 5 ವರ್ಷ ಸೇವೆ ಮಾಡಿದೆ. ಕೆಸರಲ್ಲೇ ನಡೆದು ಹೋಗ್ಬೇಕು, ಅಕ್ಕಪಕ್ಕ ಏನು ಇರಲಿಲ್ಲ, ದಾರಿ ಅನ್ನೋದೇ ಇರಲಿಲ್ಲ. ಆದ್ರೂ ಆ ಮಕ್ಕಳು ನಾನು ಬರೋದಕ್ಕೋಸ್ಕರ ಕಾಯ್ತಾ ಇದ್ರಲ್ಲ ಅನ್ನೋ ಖುಷಿಗೆ ಹೋಗ್ತಾ ಇದ್ದೆ ಪ್ರತಿನಿತ್ಯ ನನ್ನ ಶಾಲೆಗೆ. ಅಲ್ಲಿಂದ ಮತ್ತೆ ನಮ್ಮ ಮನೆಯ ಒಂದು ಆರ್ಥಿಕ ಸಮಸ್ಯೆಯಿಂದ ಹಾಗೆ ಅನ್ಕೊಂಡು ಅನಿವಾರ್ಯ ಅಪ್ಪ ಅಮ್ಮನ ಒಂದು ಒತ್ತಾಯದಲ್ಲಿ ನಾನು ಟ್ರಾನ್ಸ್ಫರ್ ತಗೊಂಡು ಹೋಗ್ತಾರೆ. ನಮ್ಮನೆ ಶಾಲೆ ಅಲ್ಲಾಗ ಒಂದು ಗಿಡ ಇತ್ತು. ಆ ಗಿಡ ನೋಡಿ ನನಗೆ ಶಾಕ್ ಆಗಿತ್ತು. ಶಾಲೆ ಅಂದ್ರೆ ಗಿಡನ ಅಂತಂದು ಹೇಳಿ. ಆದ್ರೂ ನಮ್ಮ ಮನೆಗೆ ಮತ್ತೆ ದಿವಾಕಸ್ನಲ್ಲಿ ಅಂದಿದ್ರು ಬರೀ ಗಂಗಾವತಿಗೆ ಅಂತ ನಾನು ಒಂದು ಅಂದ್ಕೊಂಡಿದ್ದೆ ಮನಸ್ಸಿನಲ್ಲಿ. ಎಲ್ಲಿ ಹೋದ್ರೂ ಸಂಬಳ ಬರುತ್ತೆ, ಬಟ್ ಈ ಥರ ಒಂದು ಕೆಲಸ ಮಾಡೋ ಅವಕಾಶ ಯಾರಿಗೂ ಸಿಗ್ಲಿಕ್ಕಿಲ್ಲ ಅಂತ ಹೇಳಿ ನಾನು ಅಲ್ಲೇ ಹೋಗ್ಕೊಂಡೆ. ನಮ್ಮನೆ ಕಾರಣ ಅನ್ನೋ ಒಂದು ಹೆಸರಿದ್ದು ನೋಡಿ ನನಗೆ ಇನ್ನೂ ಖುಷಿ ಆಯಿತು. ಮೋಸ್ಟ್ಲಿ ಜಾಸ್ತಿ ಬಡವ್ರ ಮಕ್ಕಳು ಇರ್ಬೋದೇನೋ, ಆ ಮಕ್ಕಳು ಕೆಲಸದಲ್ಲಿ ಇರೋ ತೃಪ್ತಿ ಎಲ್ಲ ಇದ್ದಲ್ಲಿ ಕೆಲಸದಲ್ಲಿ ಏನಿರಲ್ಲ ಅಂತ ಅವ್ನು ಡಿಸೈಡ್ ಆಗ ನಾನು ಅವತ್ತಿಂದ ನಾನು ಅಲ್ಲೇ ಇದ್ದೀನಿ. ಐ ಥಿಂಕ್ ನಾನು ರಿಟೈರ್ಮೆಂಟ್ ತನಕ ಇಲ್ಲೇ ಇರ್ತೀನಿ ಅಂತ ಅನ್ಕೊಂಡಿದ್ದೀನಿ. ಇಲ್ಲೇ ಮುಗಿಸ್ತೀನಿ ಕೂಡ, ಇದ್ರೂ ಇಲ್ಲೇ ಹೋದ್ರೂ ಇಲ್ಲ ಅಂತ ಅನ್ಕೊಂಡು ಮಾಡ್ತಾ ಇದ್ದೀನಿ. ಅಲ್ಲೇ ಇರ್ತೀನಿ ಕೂಡ. ಆದರೆ ನಿಮ್ಮ ಒಂದು ಅಮೂಲ್ಯ ಸಮಯವನ್ನು ಇವತ್ತು ನಮ್ಮ ಮಕ್ಕಳಿಗೋಸ್ಕರ ನೀವು ಕೊಟ್ಟರೆ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ. ಯಾಕಂದರೆ ಒಂದು ಸಭೆಗೆ ಬಂದು ನಾನು ಇದು ತೊಂದರೆ ಕೊಡ್ತೀನಿ ಅಂತ ಅನ್ಕೊಂಡಿಲ್ಲ. ಬಟ್ ಮಾಹಿತಿಯನ್ನು ನಮ್ಮ ಮಕ್ಕಳಿಗೆ ಮೊನ್ನೆ ನಾನು ಜಸ್ಟ್ ಅವ್ರ ಕ್ಲಾಸಿಗೆ ಹೋದಾಗ ಹೇಳ್ತಾ ಇದ್ದೆ ಮಕ್ಕಳಿಗೆ, ನೀವು ಬಸವಪಟ್ಟಣದಲ್ಲಿ ಹುಟ್ಟಿ ಬೆಳೆದಿರಲ್ಲ, ಯಾಕಂದ್ರೆ ಒಂದು ದಿವಸ ಅದು ಪಂಚಾಯತಿಗೆ ಹೋಗಿದ್ದೀರ ಅಂತ. ಇಲ್ಲ ಮೇಡಮ್ ನಮ್ಮನ್ನು ಒಳಗಡೆ ಕರ್ಕೊಳೋದಿಲ್ಲ. ನನಗೆ ನಿಮ್ಮನ್ನಲ್ಲಪ್ಪಿ ನಮ್ಮನ್ನ ಕರ್ಕೊಳೋದಿಲ್ಲ. ಯಾಕಂದರೆ ಅನವಶ್ಯಕವಾಗಿ ನಾವು ಎಲ್ಲೂ ಹೋಗಬಾರ್ದು. ಇವಾಗ ನಮ್ಮ ಶಾಲೆಗೆ ಹೆಂಗೆ ಬೇರೆಯವ್ರನ್ನ ನಾವು ಒಳಗೆ ಬಿಟ್ಕೊಳ್ಳೋದಿಲ್ಲ. ಬೇರೆ ಟೈಮಲ್ಲಿ ಹೆಂಗೆ ಅವ್ರಿಗೂ ಒಂದು ಪದ್ಧತಿ ಅಂತ ಇರುತ್ತೆ. ಮೀಟಿಂಗ್ ಮುಗಿದ ಒಳಗಡೆ ಬಿಡಲ್ಲ. ಆಮೇಲೆ ಹೆಂಗೆ ಬೇಕಂತ ಗಲಾಟೆ ಮಾಡೋದಾಗಲಿ ಮಾಡಬಾರ್ದಲ್ಲಿ ಶಿಸ್ತಿನಿಂದ ಹೋಗಬೇಕು, ಶಿಸ್ತಿನಿಂದ ಬರಬೇಕು. ಅವ್ರು ಸಾಮಾನ್ಯ ಸಭೆಯಲ್ಲಿ ಅಧ್ಯಕ್ಷರು ಸೆಂಟ್ರ್ ಕುತ್ಕೊಂಡಿರ್ತಾರೆ, ಪಿ ಡಿ ಒ ಮೇಡಮ್ ಅವರು ಇರ್ತಾರೆ, ಉಪಾಧ್ಯಕ್ಷರು ಇರ್ತಾರೆ, ಹಿಂಗೆ ರೌಂಡ್ ಟೇಬಲ್ ಆಗಿ ಮೀಟಿಂಗ್ ಮಾಡ್ತಾ ಇರ್ತಾರೆ ಅಂತ ನಾನು ಜಸ್ಟ್ ಇಮ್ಯಾಜಿನ್ ಮಾಡಿ ಹೇಳಿದೆ ಮಕ್ಕಳಿಗೆ. ಮೇಡಮ್ ಅವ್ರು ಏನು ಮಾತಾಡ್ತಾರೆ ಅಂತ ಕೇಳಿದ್ರು ಮಮತಾಜ್. ನಾನು ಅಂದೆ ಇಲ್ಲ, ಒಂದು ತಿಂಗಳಿಗೆ ಏನೇನು ಸಮಸ್ಯೆಗಳಿರುತ್ತೆ ಇಡೀ ಗ್ರಾಮದ್ದು ಅದ್ರ ಬಗ್ಗೆ ಅವರೆಲ್ಲ ನಮಗೆ ಚರ್ಚೆ ಮಾಡ್ತಾರೆ. ಅಂದರೆ ಈ ವಾರ್ಡಿಗೆ ಏನು ಮಾಡಬೇಕು, ಆ ವಾರ್ಡಿಗೆ ಏನು ಮಾಡಬೇಕು, ಆ ಶಾಲೆಗೆ ಏನು ಸಮಸ್ಯೆ, ಶಾಲೆ ಅಂತ ಶಾಲೆನೇ ಅಲ್ಲ ಪ್ರತಿಯೊಂದು ಸಮಸ್ಯೆ. ಒಂದು ಗ್ರಾಮ ಅಂದಮೇಲೆ 108 ಸಮಸ್ಯೆಗಳಿರ್ತವೆ. ಎಲ್ಲರೂ ಸೇರಿ ಅಲ್ಲಿ ಬಗೆಹರಿಸ್ತಕ್ಕಂಥ ಒಂದು ಕೆಲಸನ ಒಂದು ಮೀಟಿಂಗಲ್ಲಿ ಮಾಡ್ತಿರ್ತಾರಕ್ಕೆ ಅಂತ ಅಂದೆ ನನ್ನ ಮಕ್ಕಳಿಗೆ. ಬಟ್ ಅವ್ರಿಗೆ ಭರವಸೆ ಕೊಡಲಿಲ್ಲ, ನಾನು ಕರ್ಕೊಂಡು ಹೋಗಿ ತೋರಿಸ್ತೀನಿ ಅಂತ ಅನ್ನಲಿಲ್ಲ. ಯಾಕಂದರೆ ಆಗುತ್ತಾ ಇಲ್ಲ ಅನ್ನೋದು ಒಂದು ನನ್ನ ಕಡೆ ಇತ್ತು. ಆಮೇಲೆ ಕೇಳಿದೆ ನಾನು,
ಸೋಮಶೇಖರ್ ಅವ್ರಿಗೂ ಕೇಳಿದೆ, ಅಧ್ಯಕ್ಷರಿಗೂ ಕೇಳಿದೆ, ಅಣ್ಣಗೆ ಫೋನ್ ಮಾಡಿದೆ, ಅಣ್ಣನ ಫೋನ್ ರೀಚ್ ಆಗಿಲ್ಲ ರಿಸೀವ್ ಖಾನ್ ಅಣ್ಣವ್ರಿಗೂ. ಇಲ್ಲ ಅವ್ರಿಗೂ ಕೇಳ್ಕೊಂಡು ಅಂದರೆ ಒಂದು ಕಡೆ ಹೋಗ್ಬೇಕಂದ್ರೆ ನಾವು ಪರ್ಮಿಷನ್ ತೊಗೊಂಡು ಹೋಗ್ಬೇಕನ್ನೋದು ಒಂದು ನಮ್ಮ ತಲೆಯಲ್ಲಿತ್ತು. ಅವ್ರು ಒಪ್ಕೊಂಡ್ರು ಅದಕ್ಕೆ. ಬರ್ರಿ ಮೇಡಮ್ ಒಂದು 5 ನಿಮಿಷ ತೋರಿಸ್ಕೊಂಡು ಹೋಗಿ ಅಂತ ಟೈಮ್ ಕೊಟ್ರಿ. ನಿಜವಾಗಿ ಎಲ್ಲರಿಗೂ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು ಹಾಗೂ ಸಿಬ್ಬಂದಿ ಪರವಾಗಿ ಹಾಗೂ ನಮ್ಮೆಲ್ಲ ಮುದ್ದು ಮಕ್ಕಳ ಪರವಾಗಿ. ಆಮೇಲೆ ಇಲ್ಲಿ ಗೌರವಧನ ತುಂಬ ಕಡಿಮೆ ಕೊಡ್ತಾರೆ, ನಮಗೆ ಕೊಟ್ಟರೆ ಸ್ಯಾಲ್ರಿ ಇರಲ್ಲ. ಹಾಗಾಗಿ ನಿಮಗೆ ಸ್ಯಾಲ್ರಿ ಎಲ್ಲ ಚೆನ್ನಾಗಿ ಹೋಯ್ತು, ಚೆನ್ನಾಗಿರ್ಬೇಕಂತಂದರೆ ನೀವು ಓದಿ ಚೆನ್ನಾಗಿ ತಗೊಳ್ಳಿ. ಇವರಲ್ಲಿದ್ದರೆ ಸ್ವಲ್ಪರಲ್ಲೇ ನೀವು ಸುದ್ದಿ ಕೊಡ್ಕೋಬೇಕಾಗ್ತದೆ. ಕನಿಷ್ಠ 10% ಮಾಡಿಸ್ತೀವಿ ನಾವು. ಅನೇಕ ಅವ್ರು ಪಟ್ಟಂತ ಬೇಡಿಕೆಗಳು ಮಾಡಿಬಿಟ್ಟು ಅಂತ ಹೇಳಿ ಬಂದಿರ್ತೀವಿ. ಹದಿನೈದನೆಯ ಅನುದಾನಗಳು ಖರ್ಚಾಗು ಅಧಿಕಾರಿಗಳ ಒಂದು ಅಡ್ಜಸ್ಟ್ಮೆಂಟ್ ಪರಿಚಯ ಕೂಡ ಇರ್ತದೆ. ಹಾಗಾಗಿ ನಾವು ಅಧಿಕಾರಿಗಳಲ್ಲ, ಅದ್ರ ಜೊತೆಗೆ ರೈತರುಗಳು ನಾವು ರೈತಾಪಿಗೆ ಕೆಲಸ ಮಾಡಿದಂತ ಇದೊಂದು ಜನರ ಸೇವೆ ಮಾಡಕ್ಕೆ ಬಂದ್ವಿ. ನಮ್ದು ಸಣ್ಣ ಹಳಿದ ಸೇವೆ. ಯಾಕಂದ್ರೆ ಜನರನ್ನ ನಮ್ಮ ನೆಲಕಾಯ್ಕೆ ಮಾಡೋದು ಅವ್ರು ಬಂದು ಕೇಳೋಕ್ಕಾಗಲ್ಲ. ಅವ್ರ ಕೆಲಸಗಳನ್ನ ನಮ್ಮ ಮುಖಾಂತರ ಮಾಡೋ ಸಲ ಜನರನ್ನ ನಮ್ಮ ಆಯ್ಕೆ ಮಾಡಿ ಕಳಿಸಿರ್ತಾರೆ. ಹಾಗಾಗಿ ಪ್ರಾಮಾಣಿಕವಾಗಿ ನಾವು ಕೂಡ ಅವ್ರ ಕೆಲಸ ಮಾಡಿ ಕೂಡ ಇವತ್ತು ಗ್ರಾಮ ಮಟ್ಟದಲ್ಲಿರ್ಬೋದು, ನಾವು ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿರ್ಬೋದು, ಒಂದು MLA ನಾವು ಮಾಡ್ತಕ್ಕಂಥ ಕೆಲಸಗಳು ಜನರು ನಮ್ಗೆ ಕುಚಿದ ಮಾತ್ರ ನಾವು ಉನ್ನತ ಸ್ಥಳಕ್ಕೆ ಹೋಗ್ತೀವಿ. ನಾವು ಕೂಡ ಇವು ಅಧಿಕಾರಿಗಳಾಗಿ ಜನ ಸೇವೆ ಮಾಡೋದು ಬೇರೆ ಬೇರೆ ದಾರಿಗಳಿದಾವೆ. ಅಧಿಕಾರಿಗಳು ಅಂತಲ್ಲ, ಜನರ ಮಂದಿ ಎಷ್ಟೋ ನಿಸ್ವಾರ್ಥ ಇವತ್ತು ಎಷ್ಟೋ NGOಗಳು ನೋಡ್ತಾ ಇದ್ದೀವಿ. ಇವತ್ತು ಎಷ್ಟೋ ದುಡ್ಡು ಗಳಿಸಿ ಇವತ್ತು ನಮ್ಮಲ್ಲಿ ಇವತ್ತು ಟಿಕೆಟ್ ನೋಡಿದ್ರೆ ಅವ್ರಿಗೆ 70 ಜನ ಓದೇ ಇಲ್ಲ. ಇವತ್ತು ಅವರೆಲ್ಲ ಕೊಟ್ಟೆ ದಿವಸ ಹೆಂಗೆ ಅವ್ರ ಬುದ್ಧಿವಂತಿಕೆ ಇದ್ದಾರೆ. ಅಂತ ಎಜುಕೇಶನ್ ಎದಕ್ಕೆ ಬೇಕಂದ್ರೆ ನಮಗೆ ತಿಳುವಳಿಕೆ ಇರ್ತಂದ್ರೆ ಮುಂದುವರಿತೀವಿ. ಹಂಗಾಗಿ ಸರ್ಕಾರಿ ಇದು ಓದಿ ಸರ್ಕಾರಿ ನೌಕರಿ ತಗೋಬೇಕನ್ನೋದಲ್ಲ, ನಿಮ್ಮ ಜ್ಞಾನ ಬೆಳೆ ಮಟ್ಟಿಗೆ ನೀವು ವ್ಯವಹಾರ ಜ್ಞಾನ ತಿಳ್ಕೊಳ್ಳೋಂಥವಾಗಿ ನಿಮಗೆ ಏನು SLC PUC ಇರ್ಬೋದು, ನೀವು ಪ್ರೈವೇಟ್ ಕಂಪ್ನಿಗಳಿದ್ದಾವೆ, ಪ್ರೈವೇಟ್ ಇದೆ, ಎಲ್ಲ ಥರ ನಿಮಗೆ ಇವತ್ತು ಸರ್ಕಾರದಿಂದ ಎಲ್ಲ ಸೌಲಭ್ಯ ಸಿಗ್ತಾವೆ. ಮೆಡಿಕಲ್ ಓದಬೇಕಾದ್ರೂ ಚೆನ್ನಾಗಿ ಪರ್ಸೆಂಟೇಜ್ ಮಾಡಿದ್ರು ಕೂಡ ನಿಮಗೆ ಒಂದು ಸೀಟ್ಗೂ ಕೂಡ ವ್ಯವಸ್ಥೆ ಇದೆ. ಹಂಗಾಗಿ ಸರ್ಕಾರ ಯೋಜನೆ ಸಾಕಷ್ಟು ಇದೆ. ಸರ್ಕಾರ ಯೋಜನೆ ತಲುಪು ಸರ್ಕಾರಿ ಶಾಲೆಗೆ ಹೋಗಿ ಮುಂದಿನ ದಿನ ನೀವು ಕೂಡ ನಮ್ಮ ಥರನ ಆಗಲಿ. ಯಾಕಂದರೆ ಎಲ್ಲರೂ ನೌಕರಿ ಬೇಕಂದ್ರೆ ಆಗಲ್ಲ. ಇವತ್ತು ನೋಡಿ, ಇವತ್ತು ಎಷ್ಟೋ ಜನ ದೊಡ್ಡವರು ಮಕ್ಕಳು ವಿದೇಶಕ್ಕೆ ಇಂಜಿನಿಯರ್ ಡಾಕ್ಟರ್ಸ್ ಮಾಡಿ ವಿದೇಶಕ್ಕೆ ಕಳಿಸ್ಯಾರ. ಈಗ ಅಲ್ಲಿಂದ ಪ್ರಮುಖೆಲ್ಲ ನಮ್ಮ ಇಂಡಿಯಾಗೆ ಕೊಡ್ಸಕ್ಕೆ ದುಡ್ಡು ಮಾಡೋ ಸಲುವಾಗಿ ಎಲ್ಲ ಮಕ್ಕಳು ಪಾಲ್ಗೊಳ್ತಿರ್ತಾರೆ. ಹಂಗಾಗಿ ನೀವು ಇಲ್ಲೇ ಯಾವುದೇ ನಿಮಗೆ ಸಣ್ಣ ನೌಕರಿ ಸಿಕ್ಕರೂ ಕೂಡ, ಬೇವಲ್ ನೌಕರಿ ಸಿಕ್ಕರೂ ಕೂಡ ತೃಪ್ತಿ ಪಡ್ರಿ. ಯಾವುದೇ ಕೆಲಸ ಸಿಕ್ಕರೂ ಕೂಡ ಸಂತೋಷ ಗೌರವ ಕೊಟ್ಟರೆ ಆ ಕೆಲಸನೇ ಕೆಲಸ ಮಾಡ್ತೀವಿ. ಕೂಲಿ ಮಾಡಿದ್ರೆ ಅದೇನು ಆಶ್ರಯ ಬಿಡೋದಲ್ಲ. ನಮ್ಮ ಹೊಟ್ಟೆಪಾಡಿಗಾಗಿ ಏನಾದರೂ ಮಾಡ್ಬೋದು. ನಾವು ದೊಡ್ಡ ಅಧಿಕಾರಿನ ಆಗಬೇಕಾಗಿಲ್ಲ. ಒಂದು B1 ಇಂದ ಹಿಡಿದು ಕಸ ಬೆಳೆ ಎಲ್ಲ ಥರ ಯಾಕೆ ಕೆಲಸ ಮಾಡಿದ್ರು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಮುಂದೆ ಒಳ್ಳೆಯ ಭವಿಷ್ಯ ಇದೆ. ಹೀಗಾಗಿ ನೀವೆಲ್ಲ ಯಾವ ಸ್ಕೂಲು? ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಗ್ರಾಮ ಸಭೆ ಅಂದರೆ ಗ್ರಾಮ ಪಂಚಾಯತಿಯಲ್ಲಿ ಒಂದು ಮಕ್ಕಳು ವೀಕ್ಷಣೆ ಮಾಡೋಕ್ಕೋಸ್ಕರ ಕರ್ಕೊಂಡು ಬಂದಿದ್ದಾರೆ. ಮಕ್ಕಳಿಗೆ ಏನೇನು ತಿಳಿಬೇಕು? ಮಕ್ಕಳಿಗೆ ಗ್ರಾಮ ಪಂಚಾಯತಿಯಲ್ಲಿ ಯಾವ ಥರ